ಸೈನಿಕರಿಗೆ ಸೋಷಿಯಲ್ ಮೀಡಿಯಾ ಬಳಕೆಗೆ ಸಿಕ್ತು ಪರ್ಮಿಷನ್. ಬರೋಬ್ಬರಿ 17 ವರ್ಷದ ಬಳಿಕ ಬಾಂಗ್ಲಾಗೆ ಆಗಮಿಸಿದ ಮಾಜಿ ಪ್ರಧಾನಿ ಪುತ್ರ. 2.5 ಲಕ್ಷದತ್ತ ಬೆಳ್ಳಿ, 1.5 ಲಕ್ಷದತ್ತ ಚಿನ್ನ. ಇವೆಲ್ಲವೂ ಇವತ್ತಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಸಾಹಿತ್ಯ. ಭಾರತೀಯ ಸೇನೆ ಅಂದ್ರೆ ತನ್ನ ಶಿಸ್ತಿಗೆ ಹೆಸರಾದ ಸೇನೆ. ಸೇನೆಯಲ್ಲಿ ಕಾರ್ಯನಿರ್ವಹಿಸೋ ಸೈನಿಕರಿಗೆ ಅನೇಕ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಷ್ಟು ದಿನ ಸೈನಿಕರು ಸಾಮಾಜಿಕ ಜಾಲತಾಣ ಬಳಸದಂತೆ ಕಟ್ಟುನಿಟ್ಟಿನ ನಿರ್ಬಂಧವನ್ನ ವಿಧಿಸಲಾಗಿತ್ತು. ಆದ್ರೆ ಈಗ ಆ ನಿರ್ಬಂಧವನ್ನ ಸಡಿಲಿಕೆ ಮಾಡಲಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾ ಬಳಕೆಗೆ ಸೈನಿಕರಿಗೆ ಅನುಮತಿ ಕೂಡ ಸಿಕ್ಕಿದೆ. ಆದ್ರೆ ಸೈನಿಕರು ಜಾಲತಾಣದಲ್ಲಿ ಕೇವಲ ಬ್ರೌಸ್ ಮಾಡಬಹುದು. ಲೈಕು, ಕಮೆಂಟು, ಶೇರಿಂಗು ಇದೆಲ್ಲವುಗಳ ಮೇಲಿನ ನಿರ್ಬಂಧ ಹಂಗೆ ಮುಂದುವರಿಯುತ್ತೆ. ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ, ಈ ಹೆಸರು ಕೇಳಿದಾಕ್ಷಣ ಅದೆಷ್ಟೋ ಜನರ ಮೈ ರೋಮಾಂಚನ ಆಗುತ್ತೆ. ತನ್ನ ಅಪ್ರತಿಮ ಶೌರ್ಯ, ಸಾಹಸಕ್ಕೆ ಹೆಸರು ಅಂದರೆ ಭಾರತೀಯ ಸೇನೆ ನಮ್ಮ ಹೆಮ್ಮೆ. ಅದು ಶತ್ರು ರಾಷ್ಟ್ರದ ಒಳಗೆ ನುಗ್ಗಾದ್ರೂ ಸರಿ, ತನಗೆ ನೀಡಿದ ಟಾಸ್ಕ್ ಅನ್ನ ಪೂರ್ತಿ ಮಾಡದೆ ಬಿಡೋದೇ ಇಲ್ಲ ನಮ್ಮ ಸೇನೆ. ಅನುಮತಿ ನೀಡಿದ್ರೆ ಪರ್ವತವನ್ನ ಇಬ್ಬಾಗ ಮಾಡಿಬಿಡ್ತೀವಿ ಅನ್ನೋಷ್ಟು ಛಲ ನಮ್ಮ ಸೈನಿಕರಿಗಿದೆ. ಹಾಗಾಗಿ ಎಂಥ ಶತ್ರು ಆದರೂ ನಮ್ಮ ಸೇನೆಯ ಮೇಲೆ ದಾಳಿ ಮಾಡೋ ಮುಂಚೆ 10 ಬಾರಿ ಯೋಚನೆಯನ್ನ ಮಾಡಲೇಬೇಕು. ಕಾರಣ ಏನು ಗೊತ್ತಾ? ತಮ್ಮ ಮೇಲೆ ದಾಳಿ ಆಯಿತು ಅಂದರೆ ಅದಕ್ಕೆ ಕಾರಣರಾದವರು ಪಾತಾಳದಲ್ಲಿ ಅಡಗಿದ್ರೂ ಕೂಡ ಅವರನ್ನ ಹುಡುಕಿ ಹೊಸಕ್ಕೆ ಹಾಕುತ್ತೆ ನಮ್ಮ ಇಂಡಿಯನ್ ಆರ್ಮಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಹೌದು, ಇತಿಹಾಸದಲ್ಲಿ ಅನೇಕ ಬಾರಿ ನಮ್ಮ ಸೇನೆಯ ಮೇಲೆ ಎಷ್ಟೋ ದಾಳಿಗಳಾಗಿದ್ದಾವೆ. ಆ ವೇಳೆ ನಮ್ಮ ಅನೇಕ ಸೈನಿಕರು ಕೂಡ ಬಲಿಯಾಗಿದ್ದಾರೆ. ಶತ್ರು ರಾಷ್ಟ್ರಗಳ ಸಂಚಿಂದ ಆಗಿರಬಹುದು, ಜೊತೆಗೆ ನಮ್ಮ ದೇಶದ ಒಳಗೆ ಇರುವಂತಹ ಕೆಲವೊಂದಿಷ್ಟು ಜನ ಇದ್ದಾರೆ ದೇಶದ್ರೋಹಿಗಳು. ಅವರು ಬೇರೆ ದೇಶಕ್ಕೆ, ನಮ್ಮ ಶತ್ರು ರಾಷ್ಟ್ರಕ್ಕೆ ಸಪೋರ್ಟ್ನಿಂದ ಆಗಿರಬಹುದು ನಮ್ಮ ಸೇನೆಯ ಮೇಲೆ ಅನೇಕ ದಾಳಿಗಳು ನಡೆದಿದ್ದಾವೆ. ಆದರೆ ಅದಕ್ಕೆಲ್ಲ ತಕ್ಕ ಪ್ರತಿಕಾರವನ್ನು ಹಿಂದೆ ಆಗಿರಬಹುದು, ಈಗಲೂ ಅಷ್ಟೇ ತೀರಿಸ್ಕೊಳ್ತಾ ಬರ್ತಾ ಇದ್ದಾರೆ ನಮ್ಮ ಆರ್ಮಿಯವರು. ಯಾರನ್ನೂ ಕೂಡ ಹಾಗೆ ಬಿಡೋದೇ ಇಲ್ಲ. ಉದಾಹರಣೆಗೆ ನಮ್ಮ ಪಾಕಿಸ್ತಾನ, ಈ ಒಂದು ಪಾಕಿಸ್ತಾನದಂತಹ ಉಗ್ರ ರಾಷ್ಟ್ರದ ಒಳಗೆ ನುಗ್ಗಿ ಶತ್ರು ಸಂಹಾರ ಮಾಡೋದಾಗಿರಲಿ, ಅಥವಾ ಕುಳಿತಲ್ಲಿಂದಲೇ ಶತ್ರು ದೇಶದ ಮೇಲೆ ಆಪರೇಷನ್ ಸಿಂಧೂರ್ ಮಾಡೋದಕ್ಕಾಗಲಿ. ನಿಮಗೂ ಕೂಡ ಗೊತ್ತಿರುತ್ತೆ ಆಪರೇಷನ್ ಸಿಂಧೂರ್ ಯಾವ ರೀತಿ ಆಯಿತು, ಜೊತೆಗೆ ಯಾವ ರೀತಿ ಸಕ್ಸಸ್ ಆಯಿತು ಅಂತ. ಎಲ್ಲದಕ್ಕೂ ಕೂಡ ನಮ್ಮ ಇಂಡಿಯನ್ ಆರ್ಮಿ ಯಾರೇ ಬಂದರೂ ಕೂಡ ಬಗ್ಗು ಬಡಿತಾರೆ. ಯಾರೇ ಎದುರಿಗೆ ನಿಂತರೂ ಕೂಡ ಅವರಿಗೆ ಯಾವುದೇ ರೀತಿಯ ಮಣಿಯನ್ನು ಕೂಡ ಹಾಕೋದಿಲ್ಲ. ನಮ್ಮ ಇಂಡಿಯನ್ ಆರ್ಮಿಗಳು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ಏನು ರಾಷ್ಟ್ರಗಳಿದ್ದಾವೆ, ಶತ್ರು ರಾಷ್ಟ್ರಗಳು, ಅವರಿಗೆ ಎದೆ ಒಡ್ಡಿ ನಿಂತಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಗಳು. ಹೀಗಾಗಿ ಭಾರತೀಯ ಸೇನೆಯ ಒಳಗಡೆ ಅತೀವ ಶಿಸ್ತಿದೆ. ಒಬ್ಬ ಕಾಮನ್ ಮ್ಯಾನ್ ರೀತಿ ಸೈನಿಕರು ಬಿಹೇವ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದೇ ರೀತಿ ಇಷ್ಟು ದಿನ ಸೈನಿಕರ ಮೇಲಿದ್ದ ಒಂದು ರಿಸ್ಟ್ರಿಕ್ಷನ್ ಸ್ವಲ್ಪ ಮಟ್ಟಿಗೆ ಸಡಿಲ ಮಾಡಲಾಗಿದೆ. ಅದೇನಪ್ಪ ಅಂತಹ ರಿಸ್ಟ್ರಿಕ್ಷನ್ಸ್ ಅಂತ ಅಂದರೆ, ಸೋಷಿಯಲ್ ಮೀಡಿಯಾ ಬಳಕೆ ಮೇಲಿದ್ದ ನಿರ್ಬಂಧವನ್ನು ಸದ್ಯಕ್ಕೆ ಸ್ವಲ್ಪ ಸಡಿಲಿಕೆ ಕೂಡ ಮಾಡಲಾಗಿದೆ. ಈಗೇನಿದ್ರು ಸೋಷಿಯಲ್ ಮೀಡಿಯಾ ಜಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಾಗಿರಬಹುದು, ದೊಡ್ಡವರಾಗಿರ್ಬೋದು, ಪ್ರತಿಯೊಬ್ಬರು ಕೈಲೂ ಕೂಡ ಈ ಒಂದು ಮೊಬೈಲನ್ನು ಇಟ್ಕೊಂಡಿರ್ತಾರೆ. ಇನ್ನು ಚಿಕ್ಕ ಮಕ್ಕಳಾಗಿರಬಹುದು, ನೀವು ನೋಡಬಹುದು, ಮಕ್ಕಳೇನಾರು ಊಟ ಮಾಡಬೇಕು ಅಂತಂದರೆ ಮೊಬೈಲ್ ಕೊಡ್ತಾರೆ, ಅಥವಾ ಏನಾದ್ರು ನಾವು ಕೆಲಸ ಮಾಡ್ಕೊಳ್ಬೇಕಂದ್ರೆ ಮೊಬೈಲ್ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಮೊಬೈಲ್ ಬಳಕೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಜನರಿಗೋಸ್ಕರನೇ ಹತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದ್ದಾವೆ. ಇನ್ನು ನಾವೆಲ್ಲರೂ ಕೂಡ ನಾನಾ ಉದ್ದೇಶಕ್ಕೆ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ತೀವಿ. ಹರಟೆ ಹೊಡೆಯೋದಕ್ಕಾಗಿರಬಹುದು, ಅಥವಾ ಇಂಟ್ರೆಸ್ಟಿಂಗ್ ಮಾಹಿತಿ ಆಗಿರಬಹುದು, ಅನೇಕ ಇನ್ಫಾರ್ಮೇಷನ್ಗಳು ಇಲ್ಲಿ ಶೇರ್ ಆಗುತ್ತೆ. ಆದರೆ ಯಾವ ಸೋಷಿಯಲ್ ಮೀಡಿಯಾವನ್ನು ಕೂಡ ನಾವು ಖುಷಿಯಾಗಿ ಬಳಸ್ತೇವೋ, ಇಷ್ಟು ದಿನ ಸೈನಿಕರು ಅದನ್ನು ಬಳಸೋ ಹಾಗಿರಲಿಲ್ಲ. ಅದರ ಮೇಲೆ ಸ್ಟ್ರಿಕ್ಟ್ ಆಗಿರೋ ರೆಸ್ಟ್ರಿಕ್ಷನ್ಸ್ ಇದ್ವು. ಆದರೆ ಈಗ ಆ ರೆಸ್ಟ್ರಿಕ್ಷನ್ಸ್ಗಳನ್ನು ಸ್ವಲ್ಪ ಸಡಿಲ ಮಾಡಲಾಗಿದೆ. ಇಷ್ಟು ದಿನ ಸೋಷಿಯಲ್ ಮೀಡಿಯಾ ಬಳಸೋಕೆ ಸೈನಿಕರಿದ್ದ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಭಾರತೀಯ ಸೈನಿಕರಿಗೀಗ ಇನ್ಸ್ಟಾಗ್ರಾಮ್ ಬಳಕೆಯನ್ನು ಮಾಡಬಹುದು. ಹೌದು, ಸೈನಿಕರು ಇನ್ಸ್ಟಾಗ್ರಾಮ್ ಬಳಕೆ ಮಾಡಬಹುದು ಅಂದ್ಕೊಂಡ್ರೆ ನಿಮ್ಮ ಥರ ಬೇಕಾಬಿಟ್ಟಿಯಾಗಿ ಏನಂದ್ರಲ್ಲಿ ಸ್ಕ್ರೋಲ್ ಮಾಡೋದು, ಏನಂದ್ರಲ್ಲಿ ಕಮೆಂಟ್ ಮಾಡೋದು, ಇಷ್ಟ ಬಂದಂತೆ ಯೂಸ್ ಮಾಡೋಂಗಿಲ್ಲ. ಅದರ ಮೇಲೂ ಕೂಡ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಆರ್ಮಿಯವರು. ಈಗ ಆಗಿರೋ ಚೇಂಜ್ ಸಣ್ಣ ಪ್ರಮಾಣದ್ದು. ಅಂದರೆ ಇಷ್ಟು ದಿನ ಆರ್ಮಿಯವರು ಸೋಷಿಯಲ್ ಮೀಡಿಯಾ ಬಳಸೋಕೆ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ಆದರೆ ಇನ್ನು ಮುಂದೆ ನಮ್ಮ ಸೈನಿಕರು ಕೂಡ ಈ ಒಂದು ಇನ್ಸ್ಟಾಗ್ರಾಮನ್ನು ಬಳಸಬಹುದು. ಅಂದರೆ ಇನ್ಸ್ಟಾನ ಜಸ್ಟ್
ಬ್ರೌಸ್ ಮಾಡಬಹುದಷ್ಟೇ, ಆದರೆ ಲೈಕ್ ಮಾಡಂಗಿಲ್ಲ, ಶೇರ್ ಮಾಡಂಗಿಲ್ಲ, ಕಮೆಂಟ್ ಕೂಡ ಮಾಡಂಗಿಲ್ಲ. ನಮ್ಮ ಸೈನಿಕರಿಗೆ ಸೋಷಿಯಲ್ ಮೀಡಿಯಾ ಬಳಸೋಕೆ ಪರ್ಮಿಷನ್ ಸಿಕ್ಕಿದೆ ಅನ್ನೋದೇನೋ ನಿಜ, ಆದರೆ ಅದು ಲಿಮಿಟೆಡ್ ಪರ್ಮಿಷನ್. ನೀವು ಯೂಸ್ ಮಾಡ್ತೀವಲ್ಲ ಹಂಗೆ ಯೂಸ್ ಮಾಡಂಗಿಲ್ಲ. ಸೋಷಿಯಲ್ ಮೀಡಿಯಾ ಬಳಸ್ತೀವಲ್ಲ ಆ ರೀತಿ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡಂಗಿಲ್ಲ. ಸೈನಿಕರು ನಮ್ಮ ಥರ ಯಾವ್ಯಾವುದೋ ಪೋಸ್ಟ್ನ ಲೈಕ್ ಮಾಡ್ತೀನಿ, ಇನ್ಯಾವುದೋ ಪೋಸ್ಟ್ಗೆ ನಂಗೆ ಅನಿಸಿದ್ದನ್ನು ಕಮೆಂಟ್ ಮಾಡ್ತೀನಿ, ಮತ್ಯಾವುದೋ ಪೋಸ್ಟ್ ಚೆನ್ನಾಗಿದೆ ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಣ, ಅಥವಾ ನಾನೇ ಯಾವುದಾದ್ರೂ ಹೊಸ ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ ಅನ್ನೋದಕ್ಕೆಲ್ಲ ಇಲ್ಲಿ ಅವಕಾಶನೇ ಕೊಡೋದಿಲ್ಲ. ಕೇವಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬಹುದಷ್ಟೇ. ಓನ್ಲಿ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡಬಹುದು ಅನ್ನೋದನ್ನು ಬಿಟ್ಟರೆ ಅದರಲ್ಲಿ ಲೈಕ್ ಮಾಡಂಗಿಲ್ಲ, ಕಮೆಂಟ್ ಮಾಡಂಗಿಲ್ಲ, ಶೇರ್ ಮಾಡೋದು ಅಥವಾ ಹೊಸದಾಗಿ ಏನೋ ಅವ್ರದ್ದೇ ಆದಂತಹ ಪೋಸ್ಟ್ ಮಾಡೋದ್ರ ಮೇಲೂ ಕೂಡ ಸದ್ಯಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅದು ಹಾಗೆ ಮುಂದುವರಿತಾ ಹೋಗುತ್ತೆ. ಅರೆ, ಇಷ್ಟು ದಿನ ನಮ್ಮ ಸೈನಿಕರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ರೀತಿಯೇ ಇರಲಿಲ್ವಾ ಅನ್ನೋದು ನಿಮ್ಗಿರೋ ಡೌಟ್ ಆಗಿದ್ರೆ ಅದಕ್ಕೆ ಆನ್ಸರ್ ಹೌದು. ಇಷ್ಟು ದಿನ ಇಂಡಿಯನ್ ಆರ್ಮಿಲಿರೋರು ಸೋಷಿಯಲ್ ಮೀಡಿಯಾ ಬಳಸೋ ಥರ ಇರಲಿಲ್ಲ, ಯಾರು ಕೂಡ ಅದನ್ನು ಯೂಸ್ ಕೂಡ ಮಾಡಂಗಿರಲಿಲ್ಲ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ರಿಸ್ಟ್ರಿಕ್ಷನ್ಸ್ ಕೂಡ ಮಾಡಲಾಗಿತ್ತು. ಹೇಳಿ ಕೇಳಿ ಆರ್ಮಿ ಅಂದ್ರೇ ಅದೊಂದು ಶಿಸ್ತಿನ ಸಂಸ್ಥೆ. ಭಾರತೀಯ ಸೇನೆಗೆ ತಂದೆ ಆಗಿರುವಂಥ ಹಲವಾರು ರೂಲ್ಸ್ಗಳಿದ್ದಾವೆ. ಸೇನೆಗೆ ಸೇರೋರು ತನ್ನ ಮನಸ್ಸಿಗೆ ಬಂದಂತೆ ತಾನಿರ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಆ ಒಂದು ಶಿಸ್ತನ್ನು ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ಸೇನೆಗೆ ಸೇರ್ತಾ ಇದ್ದಾಗೇನೆ ಅಲ್ಲಿ ಚಾಲೆಂಜಿಂಗ್ ಅನ್ನೋದು ಟ್ರೈನಿಂಗಲ್ಲೇ ಶುರು ಆಗುತ್ತೆ. ಎಂಥದ್ದೇ ಸಿಚುವೇಶನ್ನಲ್ಲೂ ಕೂಡ ಅವರು ಕಾಳಗಕ್ಕೆ ರೆಡಿ ಇರಬೇಕು ಅನ್ನೋ ರೀತಿ ಅವರಿಗೆ ಮೆಂಟಲಿ ಹಾಗೂ ಫಿಸಿಕಲಿ ಟ್ರೈನಿಂಗನ್ನು ನೀಡಲಾಗುತ್ತೆ. ಹಾಗಾಗಿ ಆರ್ಮಿಗೆ ಸೇರಿದ ಮೇಲೆ ಎಂಥ ವ್ಯಕ್ತಿಯಾದರೂ ಸರಿ ಆತ ಸಂಪೂರ್ಣವಾಗಿ ಫಿಟ್ ಆಗಿರ್ತಾನೆ. ಸೇನೆ ಇರೋದೇ ನಮ್ಮ ದೇಶ ಕಾಯೋ ಕೆಲಸಕ್ಕೆ, ನಮ್ಮನ್ನು ರಕ್ಷಣೆ ಮಾಡುವಂತಹ ಕೆಲಸಕ್ಕೆ. ಹಾಗಾಗಿ ನಮ್ಮ ಶತ್ರುಗಳು ಸದಾಕಾಲ ನಮ್ಮ ಆರ್ಮಿ ಮೇಲೆ ಒಂದು ಕಣ್ಣಿಟ್ಕೊಂಡು ಕೂತಿರ್ತಾರೆ. ಹಾಗಾಗಿ ಎಲ್ಲ ಕಡೆಯಿಂದಲೂ ಕೂಡ ನಮ್ಮ ಸೈನಿಕರ ಮೇಲೆ ಕಳ್ಳಗಣ್ಣು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಸೈನಿಕರು ಯಾವುದೇ ರೀತಿಯಲ್ಲೂ ಕೂಡ ಟ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ಆರ್ಮಿಯಲ್ಲಿರೋರು ಸೋಷಿಯಲ್ ಮೀಡಿಯಾ ಬಳಸೋಕೆ ಪರ್ಮಿಷನ್ ಇರಲಿಲ್ಲ. ಯಾಕೆ ಅಂತಂದರೆ ಯಾವ ಸಂದರ್ಭದಲ್ಲಿ ಯಾರನ್ನ ಟ್ರಾಪ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮನ್ನ ಅಥವಾ ಟ್ರಾಪ್ ಮಾಡಿದ್ರೆ ನಮ್ಮನ್ನು ಅಟ್ಲೀಸ್ಟ್ ರಕ್ಷಣೆ ಮಾಡಲಿಕ್ಕೆ ಪೊಲೀಸರನ್ನೋರು ಇರ್ತಾರೆ. ಈಗ ನಮ್ಮನ್ನು ರಕ್ಷಣೆ ಮಾಡುವಂತಹ, ನಮ್ಮ ದೇಶವನ್ನು ಕಾಯುವಂತಹ ಆರ್ಮಿಯವರನ್ನು ಏನಾದರೂ ಟ್ರಾಪ್ ಮಾಡಿದ್ರೆ ದೇಶಕ್ಕೆ ಕುತ್ತಾಗುತ್ತೆ. ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಬಳಕೆಗೆ ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸನ್ನು ಮಾಡಲಾಗಿತ್ತು. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿ ಡಬಲ್ ಸೈಡೆಡ್ ಸ್ಟ್ಯಾಂಡ್ ಇದ್ದಂಗೆ. ಅದು ನಮಗೆ ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಡೇಂಜರಸ್ ಕೂಡ ಹೌದು. ಯಾಕಂದರೆ ಯಾವುದೇ ಟೆಕ್ನಾಲಜಿ ಆಗಲಿ ಅಥವಾ ಟೂಲ್ಸ್ ಆಗಲಿ ಅದನ್ನು ಒಳ್ಳೆಯ ಕೆಲಸಕ್ಕೆ ಬಳಸೋ ಜನರ ಜೊತೆಗೆ ಅದನ್ನು ಕೆಟ್ಟ ಕೆಲಸಗಳಿಗೆ ಬಳಸೋ ಜನ ಕೂಡ ಜಾಸ್ತಿ ಆಗಿರ್ತಾರೆ. ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳನ್ನ ನೀವು ಕೂಡ ನೋಡಿರ್ತೀರ. ಎಷ್ಟರ ಮಟ್ಟಿಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು AI ಆಗಿರಬಹುದು, ಸಾಕಷ್ಟು ಮಿಸ್ಯೂಸ್ ಆಗ್ತಾ ಇದೆ. ಸರಿಯಾಗಿ ಈ ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡದೇ ಇದ್ದರೆ ಅದನ್ನು ಯೂಸ್ ಮಾಡೋ ವ್ಯಕ್ತಿಗೆ ಅದು ಡೇಂಜರಸ್ ಆಗಿ ಕಾಡಬಹುದು. ಹೇಳಿ ಕೇಳಿ ಸೈನಿಕ ಅನ್ನೋದೇ ಒಂದು ಅತ್ಯಂತ ಸೂಕ್ಷ್ಮವಾದಂತಹ ಕೆಲಸ. ಅದು ಎಷ್ಟು ಹೆಮ್ಮೆ ಮೂಡಿಸೋ ಕೆಲಸವೋ ಅಷ್ಟೇ ಒತ್ತಡದ ಕೆಲಸ ಕೂಡ ಹೌದು. ನೀವು ಅನ್ಕೊಂಡಂಗಲ್ಲ. ಅಲ್ಲಿ ಇನ್ನೇನು ಮಾಡ್ತಾರೆ, ಏನಾದ್ರು ಯುದ್ಧ ಆದರೆ ಮಾತ್ರ ಯುದ್ಧ ಮಾಡ್ತಾರೆ, ಇಲ್ಲ ಅಂತಂದರೆ ಸುಮ್ಮನಿರ್ತಾರೆ ಅಂತ ಸೈನಿಕರ ಬಗ್ಗೆ ಯಾರೂ ಕೂಡ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. ನಮಗೋಸ್ಕರ ಪ್ರಾಣವನ್ನು ಮುಡಿಪಾಗಿಟ್ಟು ಹೋರಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾದಿಂದ ಬಹಳ ಹುಷಾರಾಗಿರಬೇಕಾಗತ್ತೆ. ಇನ್ನು ಸದಾಕಾಲ ಇವರ ಬೆನ್ನ ಹಿಂದೆಯೇ ಇರುತ್ತೆ ಈ ಒಂದು ಸಾವು ಅನ್ನೋದು. ಹಾಗಾಗಿ ಸೈನಿಕರ ಮೇಲೆ ಅತ್ಯಂತ ಹೆಚ್ಚು ಪ್ರೆಷರ್ ಕೂಡ ನಿರ್ಮಾಣ ಆಗಿರುತ್ತೆ. ಇಂತಹ ಸಿಚುವೇಶನ್ನಲ್ಲಿ ಸೈನಿಕರು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ರೆ ಅದರಿಂದ ಬೇರೆ ರೀತಿಯಲ್ಲಿ ಪರಿಣಾಮ ಉಂಟಾಗಬಹುದು. ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಸೈನಿಕರನ್ನ ಟ್ರಾಪ್ ಮಾಡೋ ಪ್ರಯತ್ನ ನಡಿಬಹುದು. ಅದು ಹೇಗೆ ಅಂತೀರಾ? ಅದು ಗೂಢಾಚಾರ್ಯ ಅಥವಾ ಬೇಹುಗಾರಿಕೆ ಮಾಡುವ ಮೂಲಕ. ಈ ಒಂದು ಗೂಢಾಚಾರ್ಯ ಅಥವಾ ಬೇಹುಗಾರಿಕೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಹಿಂಬಾಗಿಲ ಮೂಲಕ ನಡೆಸೋ ಕೆಲಸ ಇದು. ಅಂದರೆ ಶತ್ರುಗಳಿಗೆ ಗೊತ್ತಾಗದಂತೆ ಆ ದೇಶದ ರಹಸ್ಯ ಮಾಹಿತಿಗಳನ್ನು, ಡಿಫೆನ್ಸ್ ಸೀಕ್ರೆಟ್ಗಳನ್ನು ಕದಿಯೋ ಕೆಲಸ ಇದು. ಬಹುತೇಕ ದೇಶಗಳು ಈ ಗೂಢಾಚಾರ್ಯ ಅನ್ನೋ ಕೆಲಸ ಮಾಡುತ್ತವೆ. ಶತ್ರು ದೇಶದ ಸ್ಪೈಗಳು ನಾನಾ ರೂಪದಲ್ಲಿ ಒಂದು ದೇಶದ ಒಳಗಡೆನೇ ಇರ್ತಾರೆ. ಅದರಲ್ಲೂ ಮೊಬೈಲ್ ಮೂಲಕ ಜನರನ್ನ ಟ್ರ್ಯಾಪ್ ಮಾಡೋದು ಈಗಿನ ಕಾಲದಲ್ಲಿ ಅತಿ ಹೆಚ್ಚು ನಡೀತಾ ಇರುವಂತಹ ಕೆಲಸ. ನಾನಾ ಆ್ಯಪ್ಗಳ ಮೂಲಕ, ಸ್ಕೈವರ್ಗಳ ಮೂಲಕ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶದ ಸೀಕ್ರೆಟ್ಗಳನ್ನು ಕದಿಯೋ ಪ್ರಯತ್ನ ನಡೆಯುತ್ತೆ. ಅದರಲ್ಲೂ ಸೈನಿಕ ವೃತ್ತಿಯಂಥ ಸೂಕ್ಷ್ಮ ಕೆಲಸ ಮಾಡೋರು
ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಅವರನ್ನು ಬೇರೊಂದು ರೀತಿಯಲ್ಲಿ ಟ್ರ್ಯಾಪ್ ಮಾಡೋಕೆ ಟ್ರೈ ಮಾಡ್ತಾರೆ. ಅದು ಹೇಗಂದರೆ ಹನಿ ಟ್ರ್ಯಾಪ್ ನೀವು ಕೇಳಿರ್ತೀರ. ಎಷ್ಟೋ ಬಾರಿ ಒಂದು ಹನಿ ಟ್ರ್ಯಾಪ್ ಬಲೆಗೆ ಅವ್ರು ಸಿಕ್ಕಿಬಿದ್ರು ಇವ್ರು ಸಿಕ್ಕಿಬಿದ್ರು ಅಂತ. ಅದೇ ರೀತಿ ಸೈನಿಕರಿಗೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಬಲೆ ಬೀಸಬಹುದು. ಈ ಒಂದು ಹನಿ ಟ್ರ್ಯಾಪ್ ಎಲ್ಲೋ ಒಂದು ಜಾಗದಲ್ಲಿ ಅಥವಾ ನಮ್ಮ ಶತ್ರು ದೇಶದ ಒಳಗಡೆನೆ ಕೂತ್ಕೊಂಡು ಸೈನಿಕರನ್ನ ಟ್ರ್ಯಾಪ್ ಮಾಡೋ ಕೆಲಸ. ಅಂದರೆ ಸೈನಿಕರ ಜೊತೆ ಒಂದು ಹೆಣ್ಣಿನ ರೂಪದಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಮಾತಾಡೋದು. ಅಂದರೆ ಆ ಶತ್ರು ದೇಶದಲ್ಲಿ ಕೂತವನು ಯಾರೇ ಆಗಿರಲಿ, ಅವನು ನಮ್ಮ ಸೈನಿಕರ ಜೊತೆ ಥೇಟ್ ಒಂದು ಹೆಣ್ಣಿನ ರೀತಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗ್ತಾರೆ. ಒಂದು ಮಹಿಳೆ ಥರಾನೇ ಮೆಸೇಜ್ ಮಾಡೋದು, ಡೂಪ್ಲಿಕೇಟ್ ಫೋಟೋಗಳನ್ನು ಕಳಿಸೋ ಮೂಲಕ ನಮ್ಮ ಸೈನಿಕರನ್ನ ತಮ್ಮ ಬಲೆಗೆ ಕೆಳಕೊಳ್ಳೋಕೆ ಟ್ರೈ ಮಾಡ್ತಾರೆ. ಒಂದ್ಸಲ ಒಬ್ಬ ಸೈನಿಕ ಅವರ ಬಲೆಗೆ ಬಿದ್ದ ಅಂದರೆ ಮುಗೀತು. ಅಲ್ಲಿಂದ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಮಾಡ್ತಾರೆ. ಆ ಸೈನಿಕನಿಂದ ಶತ್ರು ದೇಶಕ್ಕೆ ಸಂಬಂಧಪಟ್ಟ ಸೀಕ್ರೆಟ್ಗಳನ್ನು, ಸೇನಾ ರಹಸ್ಯಗಳನ್ನು, ಆರ್ಮಿ ಬೇಸ್ಗಳ ಬಗ್ಗೆ, ವೆಪನ್ಗಳ ಬಗ್ಗೆ, ಹೀಗೆ ಅವರಿಗೆ ಏನೇನು ಬೇಕು ಅದೆಲ್ಲ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದರಿಂದ ನಮ್ಮ ದೇಶಕ್ಕೆ ಕುತ್ತಾಗುತ್ತೆ. ಈ ಹಿಂದೆ ಕೂಡ ಸೈನಿಕರು ಆಯಾ ಕಟ್ಟಿನ ಜಾಗದಲ್ಲಿರೋ ಅನೇಕರು ಹನಿ ಟ್ರ್ಯಾಪ್ಗೆ ಒಳಗಾಗಿ ನಮ್ಮ ದೇಶದ ಅನೇಕ ಸೀಕ್ರೆಟ್ಗಳನ್ನು ಶತ್ರುಗಳ ಕೈಗೆ ಕೊಟ್ಟಿರೋ ಘಟನೆಗಳು ಕೂಡ ನಡೆದಿದೆ. ಹಾಗಾಗಿ ಈಗ ನಮ್ಮ ಸೈನಿಕರಿಗೆ ಸೋಷಿಯಲ್ ಮೀಡಿಯಾ ಬಳಸೋಕೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಮತ್ತೆ ಇಂಥ ಇನ್ಸಿಡೆಂಟ್ ರಿಪೀಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಈಗ ಭಾರತೀಯ ಸೈನಿಕರಿಗೆ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡೋಕೆ ಪರ್ಮಿಷನ್ ಸಿಕ್ಕಿರೋದ್ರಿಂದ ಅದರಲ್ಲಿ ಬರೋ ನೂರಾರು ರೀತಿಯ ಇನ್ಫಾರ್ಮೇಷನ್ಗಳನ್ನು ನೋಡಿ ಸೈನಿಕರ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಉಂಟಾಗಬಹುದು. ಜೊತೆಗೆ ಅದೇ ಜಾಲತಾಣದ ಮೂಲಕನೇ ಸೈನಿಕರನ್ನ ಟ್ರ್ಯಾಪ್ ಮಾಡೋ ಪ್ರಯತ್ನ ನಡೀಬಹುದು. ಈಗಂತೂ ಮೊಬೈಲ್ ಬಳಸ್ತಾ ಇರೋ ವ್ಯಕ್ತಿಗೂ ಗೊತ್ತಾಗದಂತೆ ಅವನ ಮೊಬೈಲ್ಗೆ ಸೇರಿಕೊಂಡು ಎಲ್ಲ ಇನ್ಫಾರ್ಮೇಷನ್ಗಳನ್ನು ಸೀಕ್ರೆಟ್ ಆಗಿ ರವಾನೆ ಮಾಡೋ ಪೆಗಾಸಸ್ನಂತಹ ಟೆಕ್ನಾಲಜಿ ಅಡ್ವಾನ್ಸ್ಡ್ ಸಾಫ್ಟ್ವೇರ್ಗಳು ಕೂಡ ಇದ್ದಾವೆ. ಹಾಗಾಗಿ ಭಾರತೀಯ ಸೈನಿಕರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಪರ್ಮಿಷನ್ ಸಿಕ್ಕಿರೋದು ರಕ್ಷಣಾ ದೃಷ್ಟಿಯಿಂದ ಎಷ್ಟು ಸೇಫ್ ಅನ್ನೋ ಪ್ರಶ್ನೆಯಂತೂ ಇದ್ದೇ ಇರುತ್ತೆ. ಭಾರತೀಯ ಸೈನಿಕರಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕೆ ಪರ್ಮಿಷನ್ ಸಿಕ್ಕಿರೋದ್ರ ಬಗ್ಗೆ ತಿಳ್ಕೊಂಡ್ರಿ. ಅದರಿಂದ ಏನೆಲ್ಲ ಆಗಬಹುದು ಅನ್ನೋದನ್ನ ತಿಳ್ಕೊಂಡ್ರಿ. ಇದರ ಜೊತೆಗೆ ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ. 17 ವರ್ಷ ಆದಮೇಲೆ ಅಲ್ಲಿನ ರಾಜಕೀಯ ವ್ಯಕ್ತಿಯೊಬ್ಬರು ಬಾಂಗ್ಲಾಕ್ಕೆ ವಾಪಸ್ಸಾಗಿದ್ದಾರೆ. ಹಾಗಾದರೆ ಯಾರು ಆ ವ್ಯಕ್ತಿ, ಅಲ್ಲಿನ ಡೆವಲಪ್ಮೆಂಟ್ಸ್ ಏನು ಅನ್ನೋ ಬಗ್ಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಟೇಕ್ ಎ ಸ್ಮಾಲ್ ಬ್ರೇಕ್.